ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಬಿಜೆಪಿಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕಾಲಭೈರವ ದರ್ಶನ ಪಡೆದು ಜಿಲ್ಲಾಧಿಕಾರಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ರು. ಮೋದಿ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ತಲುಪಿರುವ ಎನ್ಡಿಎ ನಾಯಕರು ಕೂಡ ಪ್ರಧಾನಿ ನರೇಂದ್ರ ಮೋದಿಗೆ 18 ಕೇಂದ್ರ ಸಚಿವರು 12 ಸಿಎಂಗಳು ಕೂಡ ಇವತ್ತು ಸಾಥ್ ನೀಡುತ್ತಿದ್ದಾರೆ. ಸ್ಪೆಷಲಿ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಆಗಮನ ಕೂಡ ಆಗಿದೆ. ಜೆಪಿ ನಡ್ಡಾ ಕೂಡ ಇದ್ದಾರೆ. ಇನ್ನು ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ. ವಾರಣಾಸಿಯ ಬಿಜೆಪಿ ಅಭ್ಯರ್ಥಿಯಾಗಿ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮೋದಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ 18 ಕೇಂದ್ರ ಸಚಿವರು ಹಾಗೂ 12 ಸಿಎಂಗಳು ಸಾಥ್ ನೀಡಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕೂಡ ಉಪಸ್ಥಿತರಿದ್ದರು. ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಕಾಶಿಯ ಕೋತ್ವಾಲ ಕಾಲಭೈರವನ ದರ್ಶನ ಪಡೆದರು ಮೋದಿ. ಇನ್ನು ಅದಕ್ಕಿಂತ ಮುಂಚೆ ಬೆಳಗ್ಗೆ 9 ಗಂಟೆಗೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಸ್ನಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಇನ್ನು ವಾರಣಾಸಿಯ ರುದ್ರಾಕ್ಷ ಕನ್ವೆನ್ಷನ್ ಸೆಂಟರ್ನಲ್ಲಿ ಸದ್ಯಕ್ಕೆ ಕಾರ್ಯಕರ್ತರ ಜೊತೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಬೆಳಗ್ಗೆ 11 ಗಂಟೆ 40 ನಿಮಿಷಕ್ಕೆ ಸರಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಮೂರನೇ ಬಾರಿಗೆ ಇವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ. ಸ್ಪೆಷಲಿ ಪುಷ್ಯ ನಕ್ಷತ್ರ ಹಾಗೂ ಅಭಿಜಿತ್ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಂದರೆ ಬೆಳಗ್ಗೆ 11 ಗಂಟೆ 40 ನಿಮಿಷ ಸುಮಾರಿಗೆ. ಅದು ಎಲ್ಲ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಾಲಭೈರವನ ದರ್ಶನ ಪಡೆದಿದ್ದು, ಗಂಗಾ ಸ್ನಾನವನ್ನ ಮಾಡಿದ್ದು, ಅದಾದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ಅವರು ನಾಮಿನೇಷನ್ ಫೈಲ್ ಮಾಡೋಕೆ ತೆರಳ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಎಸ್ಪಿಜಿ ಕೂಡ ಪ್ರಧಾನಿ ಮೋದಿ ಹಿಂದೆ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನು ಈ ಪುಷ್ಯ ನಕ್ಷತ್ರ ಅಭಿಜಿತ್ ಮುಹೂರ್ತ ಏನ್ ಹೇಳುತ್ತೆ ಅಂತಂದ್ರೆ, ಈ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸಿದ್ರೆ ಆನಂದ ಯೋಗ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಸೂಚನೆ ಇದಾಗಿದೆ. ಇನ್ನು ಮೋದಿ ನಾಮಪತ್ರಕ್ಕೆ ಈ ಬಾರಿಯೂ ಕೂಡ ವಿಶೇಷ ವ್ಯಕ್ತಿಗಳನ್ನ ಸೂಚಕರಾಗಿ ಸಹಿ ಮಾಡುವಂತಹ ಕೆಲಸಕ್ಕೆ ಸೆಲೆಕ್ಟ್ ಮಾಡಲಾಯಿತು. ಹಾಗಾದರೆ ಅವ್ರು ಯಾರ್ಯಾರು ಅಂತ ನೋಡೋದಾದರೆ, ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ನೆರವೇರಿಸಿದ ಕಾಶಿ ಗಣೇಶ್ವರ ಶಾಸ್ತ್ರಿ ಸೂಚಕರಾಗಿ ಸಹಿ ಮಾಡಿದ್ದಾರೆ. ಇನ್ನೂ 4 ಸೂಚಕರಿದ್ದಾರೆ. ಇನ್ನು ಕಾಶಿ ಸಂಗೀತ ಘರಾಣಿಯ ಸೋಮಾ ಘೋಷ್ ಹಾಗೂ ಪಪ್ಪು ಚಹಾ ಅಂಗಡಿ ಮಾಲೀಕ ಮೋದಿ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಮಾಡಿದ್ದಾರೆ. ಈ ಬಾರಿ ಮೋದಿ ವಾರಣಾಸಿಯ ಮಣ್ಣಿನ ಮಗನಾಗಿದ್ದು 5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸೋದಕ್ಕೆ ಇಡೀ ಬಿಜೆಪಿ ಪಾಳೆಯ ಪ್ಲಾನ್ ಮಾಡಿಕೊಂಡಿದೆ. ವಾರಣಾಸಿ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಪ್ರಚಾರದಲ್ಲಿ ಮೋದಿ ಅವರು ಭಾಗಿಯಾಗಿದ್ದು ನಿನ್ನೆಯ ರೋಡ್ ಶೋ ಮೂಲಕ. ಅದಾದ ನಂತರ ಇವತ್ತು ಡೈರೆಕ್ಟ್ ಆಗಿ ಅವರು ನಾಮಿನೇಷನ್ ಫೈಲ್ ಮಾಡಕ್ಕೆ ಹೊರಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿನ್ನೆಯ ರೋಡ್ ಶೋಗೆ ಭರ್ಜರಿಯಾಗಿರುವಂತಹ ಸಿದ್ಧತೆ, ಭರ್ಜರಿಯಾಗಿರುವಂತಹ ರೆಸ್ಪಾನ್ಸ್ ಕೂಡ ಬಂದಿತ್ತು. ಸ್ವತಃ ಅಮಿತ್ ಶಾ ಅವರು ಬಂದು, ಇನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬಂದು ಆ ಎಲ್ಲಾ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂತಹ ಕೆಲಸದಲ್ಲಿ ಭಾಗಿಯಾಗಿದ್ರು. ಇನ್ನು ಬಿಜೆಪಿ ಪಕ್ಷದಿಂದ ಅಧಿಕ ಮತಗಳ ಅಂತರದಿಂದ ಈ ಸಲಾನು ಪ್ರಧಾನಿ ಮೋದಿ ಅವರನ್ನ ಗೆಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಇದೆ. ಇನ್ನು ಪ್ರಧಾನಿ ಮೋದಿ ಅವರ ವಿರುದ್ಧ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅಜಯ್ ರಾಯ್ ಅವರು ಕಣದಲ್ಲಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರಿಗೆ ಅವರು ಗೆಲ್ತಾರಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಕೆ ಆದ ನಂತರ ತಮ್ಮ ಎಕ್ಸ್ ಖಾತೆಯಲ್ಲಿ ಆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿ ಅವರು ಕಳೆದ 10 ವರ್ಷಗಳ ಕಾಶಿಯ ಜೊತೆಗಿನ ಸಂಬಂಧವನ್ನು ಈ ವಿಡಿಯೋದಲ್ಲಿ ತೋರಿಸುವಂತಹ ಕೆಲಸ ಕೂಡ ಮೋದಿ ಮಾಡಿದ್ದಾರೆ. ಕಾಶಿಗೆ ಕಳೆದ 10 ವರ್ಷಗಳ ಹಿಂದೆ ನಾನು ಬಂದಿರುವುದಲ್ಲ, ನನ್ನನ್ನು ಯಾರೋ ಇಲ್ಲಿಗೆ ಕಳುಹಿಸಿಯೂ ಇಲ್ಲ, ಗಂಗಾ ಮಾತೆಯೇ ನನ್ನನ್ನು ಕರೆಸಿಕೊಂಡಿದ್ದಾಳೆ ಅನ್ನುವಂತಹ ಭಾವನಾತ್ಮಕ ಸಂದೇಶವನ್ನ ಇಲ್ಲಿ ಸಾರಿದ್ದಾರೆ. ಆದರೆ ಈಗ 10 ವರ್ಷಗಳ ನಂತರ ಅನ್ನಿಸ್ತಾ ಇದೆ, ಗಂಗಾ ಮಾತೆ ನನಗೆ ದತ್ತು ತಗೊಂಡಿದ್ದಾಳೆ ಅನ್ನುವಂತಹ ಭಾವನಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ಪ್ರಧಾನಿಯವರ ಎಕ್ಸ್ ಖಾತೆಯಲ್ಲಿ ಗಮನಿಸಬಹುದು.
ಇದು ತಾಯಿ ಮತ್ತು ಮಗನ ಸಂಬಂಧದ ರೀತಿಯ ಕಾಶಿಯ ಜೊತೆಗೆ ನನಗೆ ಸಂಬಂಧ ಇದೆ ಅಂತ ಪ್ರಧಾನಿ ಮೋದಿ ಭಾವುಕರಾಗಿ ಟ್ವೀಟ್ ಮಾಡಿದ್ದಾರೆ. 2014ಕ್ಕೂ ಮುನ್ನ ಕಾಶಿ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನಾವು ಗಮನಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ಇರುವಂಥ ದೃಶ್ಯವನ್ನ ಗಮನಿಸಬಹುದಾಗಿದೆ. ಪ್ರಧಾನಿ ಅವರ ಜೊತೆಗೆ ವಿಶೇಷ ಸೂಚಕರಾಗಿ ಸಹಿ ಹಾಕೋದಕ್ಕೆ 4 ವಿಶಿಷ್ಟ ವ್ಯಕ್ತಿಗಳು ಕೂಡ ಪ್ರಧಾನಿ ಮೋದಿ ಅವರ ಜೊತೆ ಭಾಗಿಯಾಗಿದ್ದಾರೆ. ಮೋದಿ ಅವರ ಪಕ್ಕದಲ್ಲಿ ಕೂತಿರೋರನ್ನ ನಾವು ಗಮನಿಸ್ತಾ ಇದ್ದೀವಿ. ಇವರು ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ನೆರವೇರಿಸಿರುವಂತಹ ಕಾಶಿ ಗಣೇಶ್ವರ ಶಾಸ್ತ್ರಿಗಳು. ಇನ್ನು ಪ್ರಧಾನಿಯವರ ಡಾಕ್ಯುಮೆಂಟ್ಸ್ ಆಗಿರಬಹುದು, ಅಥವಾ ಅವರ ಸ್ಥಿರಾಸ್ತಿ ಚರಾಸ್ತಿ ಆಗಿರಬಹುದು, ಅವರ ಸಂಪತ್ತಾಗಿರಬಹುದು, ಅಥವಾ ಅವರ ಕ್ವಾಲಿಫಿಕೇಷನ್ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಆಗಿರಬಹುದು, ಇದೆಲ್ಲವನ್ನು ಕೂಡ ಅಲ್ಲಿ DC ನೋಡ್ತಾ ಇದ್ದಾರೆ, ಪರಿಗಣಿಸ್ತಾ ಇದ್ದಾರೆ. ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ಅವರು ಗಮನಿಸ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಇನ್ನು 4 ಸೂಚಕರಾಗಿಯೂ ನಾಮಪತ್ರಕ್ಕೆ ಸಹಿಯನ್ನ ಮಾಡಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಕಾಶಿ भारत की प्रभुता और अखंडता अक्षुण्ण रखना। ವಾರಣಾಸಿಯ ಕಚೇರಿಯಿಂದ ಪ್ರಧಾನಿ ಮೋದಿ ನಾಮಿನೇಷನ್ ಫೈಲ್ ಮಾಡಿ ಹೊರಗಡೆ ಬರ್ತಿದ್ದಾರೆ. ಸೊ ಅವರಿಗೆ UP CM ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ನೀಡಿದ್ದಾರೆ. ಅವರ ಜೊತೆಗೆ ವಿಶೇಷ ಸೂಚಕರು ಕೂಡ ಆ ಕೊಠಡಿಯ ಒಳಗಡೆ ತೆರಳಿ ಪ್ರಧಾನಿಯವರ ನಾಮಿನೇಷನ್ಗೆ ಸೂಚಕರಾಗಿ ಸಹಿಯನ್ನು ಕೂಡ ಸಲ್ಲಿಸಿದ್ದಾರೆ. ವಿಶೇಷ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಪ್ರಧಾನಿ ಆಯ್ಕೆ ಮಾಡಿದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಮೋದಿ ಅವರು 3ನೇ ಬಾರಿಗೆ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಈ ಬಾರಿ 5 ಲಕ್ಷ ಮತಗಳ ಅಂತರದಿಂದ ವಾರಣಾಸಿಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಸಿದ್ಧತೆ ಪ್ಲಾನ್ ಇದಾಗಿದೆ. ಇನ್ನು ಕಾಶಿ ಕಾರಿಡಾರ್ ಈಗ ತಾನೇ ನಿರ್ಮಾಣಗೊಂಡಿರುವಂತಹ ಆ ಒಂದು ಬೃಹತ್ ಯೋಜನೆ 10 ವರ್ಷದ ಹಿಂದೆ ಹೇಗಿತ್ತು, ಅಂದರೆ ಮೋದಿ ಅವರು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಹೇಗಿತ್ತು, ಮೋದಿ ಅವರು ಆ ವಾರಣಾಸಿಯ ಸಂಸದರಾಗೋದಕ್ಕಿಂತ ಮುಂಚೆ ಹೇಗಿತ್ತು, ಅದಾದ ನಂತರ ಹೇಗೆ ಬದಲಾವಣೆ ಆಯಿತು ಅನ್ನೋದನ್ನು ಈ ನಾಮಿನೇಷನ್ ಫೈಲ್ ಆದ ನಂತರ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಅವರು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲ, ನನ್ನನ್ನು ಯಾರೂ ಕೂಡ ವಾರಣಾಸಿಗೆ ಅಂದರೆ ಕಾಶಿಗೆ ಕಳುಹಿಸಿಲ್ಲ, ಗಂಗಾ ಮಾತೆಯೇ ನನ್ನನ್ನು ಕರೆಸಿಕೊಂಡಿದ್ದಾಳೆ ಅನ್ನುವಂತಹ ಭಾವನಾತ್ಮಕ ಸಂದೇಶವನ್ನು ಕೂಡ ಮೋದಿ ತಮ್ಮ ಟ್ವೀಟ್ ಮೂಲಕ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ತಾಯಿ ಮಗನ ಸಂಬಂಧದಂತೆ ನನಗಿದು द्वारा स्थापित भारत के संविधान प्रति सच्ची श्रद्धा और निष्ठा है और मैं भारत की प्रभुता और अखंडता अक्षुण्ण रखूंगा। ವಾರಣಾಸಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ವಾರಣಾಸಿಯ ಬಿಜೆಪಿಯ ಅಭ್ಯರ್ಥಿಯಾಗಿ 3ನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವರಿಗೆ ವಿಶೇಷ ಸೂಚಕರಾಗಿ ಬಂದಿರುವಂತಹ ಅಲ್ಲಿ ವಿಶಿಷ್ಟ ವ್ಯಕ್ತಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಅದರ ಜೊತೆಗೆ UP CM ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯ
ಪ್ರಧಾನಿ ನರೇಂದ್ರ ಮೋದಿ ಅವರ ಈ ನಿನ್ನೆಯ ರ್ಯಾಲಿ, ರೋಡ್ ಶೋ ಆಗಿರಬಹುದು, ಇವತ್ತಿನ ನಾಮಿನೇಷನ್ ಫೈಲ್ ಮಾಡುವಂತಹ ಕಾರ್ಯಕ್ರಮಗಳಾಗಿರಬಹುದು, ಇನ್ನು ಆ ಕ್ಷೇತ್ರದ ಎಲ್ಲ ಕಾರ್ಯವೈಖರಿಗಳನ್ನು ಗಮನಿಸ್ತಾ ಇದ್ದಾರೆ. ಈ ಸಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇಡೀ ಬಿಜೆಪಿ ಪಾಳೆಯ ಶ್ರಮಿಸ್ತಾ ಇದೆ. ಅದರ ಜೊತೆಗೆ ಮೋದಿ ಅವರು ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದು ಕೂಡ 5 ಲಕ್ಷ ಮತಗಳ ಅಂತರದಿಂದ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಬಿಜೆಪಿ ಪಾಳೆಯ ಅಲ್ಲಿ ವ್ಯಕ್ತಪಡಿಸ್ತಾ ಇದೆ. ಅಲ್ಲಿ ಚುನಾವಣಾ ಅಧಿಕಾರಿಗಳಿದ್ದಾರೆ, ಅವರು ಆ ನಾಮಿನೇಷನ್ನ ರಿಸೀವ್ ಮಾಡಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಾ. ಬೇರೆ ಚುನಾವಣಾ ಅಧಿಕಾರಿಗಳು ಕೂಡ ಆ ಕಚೇರಿಯಲ್ಲಿ ನಾಮಿನೇಷನ್ ಫೈಲ್ ಮಾಡುವಂತಹ ಕಚೇರಿಯಲ್ಲಿ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಸೊ ಒಂದು ಸಲ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ವಿತ್ ಸ್ಪೆಲ್ಲಿಂಗ್ಸ್ ಸರಿಯಾಗಿರಬೇಕು. ಒಂದೇ ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಆಗುವಂತಿಲ್ಲ. ಅದೆಲ್ಲವನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಅವರ ಸ್ಥಿರಾಸ್ತಿ ಆಗಿರಬಹುದು, ಚರಾಸ್ತಿ ಆಗಿರಬಹುದು. ಸಾಕಷ್ಟು ಸಲ ಈ ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಮಿಸ್ ಆದಂತಹ ಸಂದರ್ಭದಲ್ಲಿ ಅಥವಾ ಅವರ ಮಾರ್ಕ್ಸ್ ಮಿಸ್ ಆದಂತಹ ಸಂದರ್ಭದಲ್ಲಿ, ಅವರ ಆಸ್ತಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಮಿಸ್ ಆದಂತಹ ಸಂದರ್ಭದಲ್ಲಿಯೂ ಕೂಡ ಆ ನಾಮಿನೇಷನ್ ರಿಜೆಕ್ಟ್ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ಗಮನಿಸಿದ್ದೀವಿ. ಆದರೆ ಇಲ್ಲಿ ಮೋದಿಯವರು ಕಳೆದ 2 ಬಾರಿಯೂ ಕೂಡ ಅದೇ ವಾರಣಾಸಿಯಿಂದ ಸಂಸದರಾಗಿ MP ಆಗಿ ಆಯ್ಕೆಯಾಗಿದ್ದಾರೆ, ದೇಶದ ಪ್ರಧಾನಿಯಾಗಿದ್ದಾರೆ. 3ನೇ ಬಾರಿಯೂ ಕೂಡ ಅದೇ ವಾರಣಾಸಿ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಇಡೀ ದೇಶದ ಎಲ್ಲ ಕ್ಷೇತ್ರಗಳ ಪೈಕಿ ವಾರಣಾಸಿ ಕ್ಷೇತ್ರವೂ ಕೂಡ ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಡೆಫಿನೆಟ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಅದು ಹೈ ವೋಲ್ಟೇಜ್ ಕ್ಷೇತ್ರ. ಪ್ರಧಾನಿ ಮೋದಿ ಅವರು ಶಿವನ ಭಕ್ತ, ಆರಾಧಕ. ಸೊ ಹಾಗಾಗಿ ನಾಮಿನೇಷನ್ ಫೈಲ್ ಮಾಡೋದಕ್ಕಿಂತ ಮುಂಚೆ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಇನ್ನು ಬೆಳಗ್ಗೆ 9 ಗಂಟೆ ಸುಮಾರಿಗೆ, ಅಂದರೆ ಈ ಕಾಲಭೈರವನ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಗಂಗಾ ಸ್ನಾನವನ್ನು ಮಾಡಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸಬಹುದು. 3 ದೃಶ್ಯಗಳನ್ನು ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಮೊದಲಿಗೆ 9 ಗಂಟೆ ಸುಮಾರಿಗೆ ಅವರು ಗಂಗಾ ಸ್ನಾನ ಮಾಡೋದಕ್ಕೆ ವಾರಣಾಸಿಯ ಘಾಟ್ ಒಂದಕ್ಕೆ ತೆರಳುತ್ತಾರೆ. ಅಲ್ಲಿಯೂ ಕೂಡ ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನು ಅರ್ಚಕರ ಸಮ್ಮುಖದಲ್ಲಿ ಅವರು ನೆರವೇರಿಸ್ತಾರೆ. ಅದೆಲ್ಲ ಮುಗಿದ ನಂತರ ಬೆಳಗ್ಗೆ ಸುಮಾರು 10 ಗಂಟೆ 10:15ಕ್ಕೆ ಅವರು ಕಾಲಭೈರವನ ಸನ್ನಿಧಾನಕ್ಕೆ ಬರ್ತಾರೆ. ಅಲ್ಲೂ ಕೂಡ ಅವರಿಗೆ ವಿಶೇಷವಾಗಿ ತುಂಬ ಆದರದಿಂದ, ಸಂತಸದಿಂದ ಬರಮಾಡಿಕೊಳ್ಳಲಾಯಿತು. ಸೊ ಆಗ ಪ್ರಧಾನಿಯವರು ಕಾಲಭೈರವನ ದರ್ಶನವನ್ನು ಪಡೆದರು. ಸೊ ಅಲ್ಲಿ ವಿಶಿಷ್ಟ ಪೂಜೆಯನ್ನು ಸಲ್ಲಿಸಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅದಾದ ನಂತರ ಈಗ 3ನೇ ದೃಶ್ಯವನ್ನು ಏನು ಗಮನಿಸ್ತಾ ಇದ್ದೀರಾ, ಅದು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ತಮ್ಮ ನಾಮಿನೇಷನ್ನ ಫೈಲ್ ಮಾಡಿದ್ದಾರೆ. ಅಲ್ಲಿ ನಾಮಿನೇಷನ್ನ ಏನೇನು ಬರೆದಿದ್ದಾರೆ ಅನ್ನೋದನ್ನು ಕೂಡ ಅವರು ಓದ್ತಾರೆ ಅಲ್ಲಿ ಚುನಾವಣಾ ಅಧಿಕಾರಿಗಳ ಮುಂದೆ. ಸೊ ವಿಶೇಷ ಸೂಚಕರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಕೂತ್ಕೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ. ಸೊ ಇವರು ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಮಾಡಿರುವಂತಹ ಗುರುಗಳು. ಸೊ ಅವರ ಸಮ್ಮುಖದಲ್ಲಿ ಪ್ರಧಾನಿ ಮೋದಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಧಾನಿಗೆ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸಬಹುದಾಗಿದೆ. ಚುನಾವಣಾ ಅಧಿಕಾರಿಗಳು ಅವರ ಆ ನಾಮಿನೇಷನ್ ಪತ್ರವನ್ನು ಪರಿಶೀಲಿಸ್ತಾರೆ. ಎಲ್ಲವೂ ಸರಿಯಾಗಿದೆಯಾ, ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದೆಯಾ ಅನ್ನೋದನ್ನು ಅಲ್ಲಿ ಗಮನಿಸ್ತಿರೋದನ್ನು ಕೂಡ ನಾವು ನೋಡಬಹುದಾಗಿದೆ. ಅದೇ ನಾಮಪತ್ರ ಸಲ್ಲಿಸುವಂತಹ ಕೊಠಡಿಯಲ್ಲಿ ಬೇರೆ ಚುನಾವಣಾ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸುಮಾರು 18 ಕೇಂದ್ರ ಸಚಿವರು ಇವತ್ತು ಪ್ರಧಾನಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರ ಜೊತೆಗೆ ಎಲ್ಲೆಲ್ಲಿ ಬಿಜೆಪಿ, ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆಯೋ ಸೊ ಆ ರಾಜ್ಯಗಳ 12 CM ಕೂಡ ಪ್ರಧಾನಿಗೆ ಇವತ್ತು ಸಾಥ್ ನೀಡಿದ್ದಾರೆ. ಸದ್ಯಕ್ಕೆ ಒಂದು ಕನ್ವೆನ್ಷನ್ ಹಾಲ್ನಲ್ಲಿ, ವಾರಣಾಸಿಯ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.